ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗಾಗಲೇ ತಾವೆಲ್ಲರೂ SSLC ಪರೀಕ್ಷೆ 1 ಬರೆದು ಅದರ ಅಂಕಗಳನ್ನು ಸಹ ಪಡ್ಕೊಂಡಿದ್ದೀರಲ್ವಾ? ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳು ಮಕ್ಕಳ. ಇದು ನಿಮ್ಮ ಶ್ರಮದ ಪ್ರತಿಫಲ ಆಗಿದೆ. ಅದೇ ರೀತಿ ಇನ್ನೂ ನನಗೆ ಅಂಕ ಸಿಗಬೇಕಾಗಿತ್ತು, ಮತ್ತೊಮ್ಮೆ ನಾನು ಪರೀಕ್ಷೆಯನ್ನು ಬರೆಯೋದಕ್ಕೆ ಸಿದ್ಧನಾಗಿದ್ದೇನೆ ಅಂತ ಹೇಳೋದಾದರೆ, ಪರೀಕ್ಷೆ 2ಕ್ಕೆ ಸಂಬಂಧಪಟ್ಟಂತಹ ಒಂದು ವೇಳಾಪಟ್ಟಿಯನ್ನು ಹಾಗೂ ಶುಲ್ಕದ ವಿವರವನ್ನು ಈಗ ನೋಡ್ತಾ ಹೋಗೋಣ. ನೋಡಿ ಮಕ್ಕಳ, ಮಂಡಳಿಯ ಜಾಲತಾಣದಲ್ಲಿ ಶಾಲಾ ಲಾಗಿನ್ ಮೂಲಕ ವಿದ್ಯಾರ್ಥಿಗಳು ತಮ್ಮ ಮಾಹಿತಿಯನ್ನು ಅಪ್ಲೋಡ್ ಮಾಡಲು ಪ್ರಾರಂಭ ಮಾಡುವಂತಹ ದಿನಾಂಕ ಬಂದು 24/4/2026 ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಮಂಡಳಿ ಜಾಲತಾಣದ ಶಾಲಾ ಲಾಗಿನ್ ಮೂಲಕ ವಿದ್ಯಾರ್ಥಿಗಳ ಮಾಹಿತಿಯನ್ನು ಅಪ್ಲೋಡ್ ಮಾಡಲು ನಿಗದಿಪಡಿಸಿರುವಂತಹ ಅಂತಿಮ ದಿನಾಂಕ ಬಂದು 30/4/2026 ಮಕ್ಕಳ. 24ರಿಂದ 30 ತನಕ ನಿಮಗೆ ಕಾಲಾವಕಾಶ ಇರುತ್ತೆ. ಮಂಡಳಿ ಜಾಲತಾಣದ ಶಾಲಾ ಲಾಗಿನ್ ಮೂಲಕ ವಿದ್ಯಾರ್ಥಿಗಳ ಪರೀಕ್ಷಾ ಶುಲ್ಕದ ಚಲನ್ ಮುದ್ರಿಸಿಕೊಳ್ಳಲು ನಿಗದಿಪಡಿಸಿರುವಂತಹ ದಿನಾಂಕ 2/5/2026 ಹಾಗೂ ಆ ಚಲನನ್ನು ಬ್ಯಾಂಕ್ಗೆ ಜಮೆ ಮಾಡಲು ನಿಗದಿಪಡಿಸಿರುವಂತಹ ದಿನಾಂಕ 2/5/2026ರಿಂದ 4/5/2026 ಇರುತ್ತೆ ಮಕ್ಕಳ. ಡೇಟನ್ನು ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅಪ್ಲೋಡ್ ಮಾಡೋದಕ್ಕೆ ಇರುವಂತಹ ದಿನಾಂಕಗಳು ಬೇರೆ ಆಗಿದೆ ಹಾಗೂ ಶುಲ್ಕವನ್ನು ಪಾವತಿ ಮಾಡಲು ಮುದ್ರಿಸಿಕೊಳ್ಬೇಕಾಗಿರುವಂತಹ ಚಲನ್ದು ಬೇರೆ ದಿನಾಂಕ ಆಗಿದೆ. ನೋಡಿಕೊಂಡು ನೀವು ಅದನ್ನು ಅಪ್ಲೈ ಮಾಡಬೇಕಾಗತ್ತೆ ಮಕ್ಕಳ. ನೆಕ್ಸ್ಟು, ಫಲಿತಾಂಶ ಉತ್ತಮಪಡಿಸಿಕೊಳ್ಳುವ ಅಥವಾ ಪುನರಾವರ್ತಿತ ವಿದ್ಯಾರ್ಥಿಗಳು ಪಾವತಿಸಬೇಕಾಗಿರುವಂತಹ ಶುಲ್ಕದ ವಿವರವನ್ನು ನೋಡಿ. ಒಂದು ವಿಷಯಕ್ಕಾದರೆ ಮಕ್ಕಳ ನಿಮಗೆ 448 ರೂಪಾಯಿ ಬೀಳುತ್ತೆ ಹಾಗೂ 2 ವಿಷಯಕ್ಕಾದರೆ 559 ರೂಪಾಯಿ ಬೀಳುತ್ತೆ ಹಾಗೂ 3 ಅಥವಾ ಅದಕ್ಕಿಂತ ಹೆಚ್ಚು ಆಯಿತು ಅಂತಂದರೆ 752 ರೂಪಾಯಿ ನೀವು ಪಾವತಿ ಮಾಡಬೇಕಾಗತ್ತೆ ಮಕ್ಕಳ. ಹಾಗೆಯೇ ದ್ವಿತೀಯ ಭಾಷೆ ಹಿಂದಿಯಲ್ಲಿ ಅಂಕಗಳನ್ನು ಉತ್ತಮಪಡಿಸಿಕೊಳ್ಳಲು ಅಂಥೇಳಿ ಅದಕ್ಕೆ ಶುಲ್ಕ ವಿನಾಯಿತಿಯನ್ನು ನೀಡಿದ್ದಾರೆ. ನೆಕ್ಸ್ಟು, ಮಾರ್ಚ್ 2026 ಪರೀಕ್ಷೆ 1ಕ್ಕೆ ನೋಂದಾಯಿಸಿಕೊಂಡು ಹಾಜರಾತಿ ಕೊರತೆಯಿಂದ ಖಾಸಗಿ ಅಭ್ಯರ್ಥಿಯಾಗಿ ಪರೀಕ್ಷೆಗೆ ನೋಂದಣಿ ಮಾಡಿಕೊಳ್ಳಲು ನಿಗದಿಪಡಿಸಿರುವಂತಹ ವೇಳಾಪಟ್ಟಿ ಮತ್ತು ಶುಲ್ಕದ ವಿವರವನ್ನು ನೋಡ್ತಾ ಹೋಗೋಣ ಮಕ್ಕಳ. ಖಾಸಗಿ ಅಭ್ಯರ್ಥಿ ಅಂತಂದರೆ ಪ್ರೈವೇಟ್ ಸ್ಟೂಡೆಂಟ್ ಆಗಿರ್ತಾರೆ. ಇವರಿಗೆ ಮಾರ್ಚ್ 2026 ಪರೀಕ್ಷೆ 1ಕ್ಕೆ ನೋಂದಾಯಿಸಿಕೊಂಡು ಹಾಜರಾತಿ ಕೊರತೆಯಿಂದ ಅಂದರೆ ಅಟೆಂಡೆನ್ಸು ಕಡಿಮೆ ಇರುತ್ತಲ್ವಾ, ಆ ರೀತಿಯಾದಂತಹ ಮಕ್ಕಳಿಗೆ ಇದು. ಮೇ 2026 ಪರೀಕ್ಷೆ 2ಕ್ಕೆ ಹಾಜರಾಗುವ ಖಾಸಗಿ ಅಭ್ಯರ್ಥಿಗಳ ನೋಂದಣಿ ಮತ್ತು ಆನ್ಲೈನ್ ಮುಖಾಂತರವಾಗಿ ವಿವರಗಳನ್ನು ಅಪ್ಲೋಡ್ ಮಾಡುವುದಕ್ಕಾಗಿ ನಿಗದಿ ಮಾಡಿರುವಂತಹ ದಿನಾಂಕ ಅಂತ ಹೇಳಿದರೆ 24/4/2026ರಿಂದ 30/4/2026 ಮಕ್ಕಳ. ನೀವೇನಾದರೂ ಪರೀಕ್ಷೆಗೆ ಹಾಜರಾಗಿಲ್ಲ, ಅಟೆಂಡೆನ್ಸ್ ಕೊರತೆ ಇತ್ತು, ನಿಮಗೆ ಹಾಲ್ ಟಿಕೆಟ್ ಬಂದಿಲ್ಲ ಅಂತ ಹೇಳಿದರೆ ಈ ಟೈಮಲ್ಲಿ ನೀವು ಅಪ್ಲೈ ಮಾಡ್ಬೋದು ಮಕ್ಕಳ. ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಇರುತ್ತೆ ನಿಮಗೆ. ಶಾಲಾ ಲಾಗಿನ್ನಲ್ಲಿ ಚಲನ್ ಜನರೇಟ್ ಮಾಡಿಕೊಂಡು ಬ್ಯಾಂಕ್ಗೆ ಶುಲ್ಕ ಪಾವತಿಸುವುದಕ್ಕೆ ನಿಗದಿಪಡಿಸಿರುವಂತಹ ದಿನಾಂಕ ಅಂತ ಹೇಳಿದರೆ 2/5/2026ರಿಂದ 4/5/2026 ಇರುತ್ತೆ ಮಕ್ಕಳ ನಿಮಗೆ ಟೈಮು. ಓಕೆನಾ? ಈಗ ನೋಂದಣಿ ಶುಲ್ಕದ ವಿವರವನ್ನು ನೋಡ್ತಾ ಹೋಗೋಣ ಮಕ್ಕಳ. ಮಾರ್ಚ್ 2026 ಪರೀಕ್ಷೆ 1ಕ್ಕೆ ನೋಂದಾಯಿಸಿಕೊಂಡು ಹಾಜರಾತಿ ಕೊರತೆ ಇರುವ ಕಾರಣ 2026 ಪರೀಕ್ಷೆ 2ಕ್ಕೆ ಖಾಸಗಿ ಅಭ್ಯರ್ಥಿಯಾಗಿ ಹಾಜರಾಗಲು ನೋಂದಣಿ ಶುಲ್ಕ ಹಾಗೂ ಅರ್ಜಿ ಶುಲ್ಕ ಪ್ರತಿ ಅಭ್ಯರ್ಥಿಗೆ 248 ರೂಪಾಯಿ ಇರುತ್ತೆ ಮಕ್ಕಳ. ಅದು ಬಿಟ್ಟು ಯಾವುದು ಎಕ್ಸ್ಟ್ರಾ ತಗೊಳ್ಳೋ ಹಾಗಿಲ್ಲ ಮಕ್ಕಳ. ನಾನೀಗ ನೀಡಿರುವಂತಹ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಕರೆಕ್ಟಾಗಿ ಡೇಟನ್ನೆಲ್ಲ ನೋಡಿ ನೆನಪಿಟ್ಕೊಂಡು ಅಪ್ಲೈ ಮಾಡೋದಾದರೆ ಮಾಡಿ ಮಕ್ಕಳ. ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.